ಕಳೆದ 1.5 ತಿಂಗಳಿನಿಂದ ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ 500ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಅವರ ಶ್ರಮ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಆ ಶ್ರಮಕ್ಕೆ ಪುರಸ್ಕಾರವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ 2 ಶಿಕ್ಷಣ ಸಂಸ್ಥೆ ಜೊತೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬ ಜುಲೈ 30ನೇ ತಾರೀಕು. ಇಡೀ ಜುಲೈಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಅದರಲ್ಲಿ ಅತ್ಯಂತ ಮಹತ್ವವಾದ್ದು ಮತ್ತು ನಿಜವಾಗ್ಲೂ ಸಹ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಈ ರಕ್ತದಾನ ಶಿಬಿರ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ದಾಖಲೆ ಮಟ್ಟದಲ್ಲಿ ಈ ಒಂದು ಶಿಬಿರ ಮುಂದೆ ಹೋಗ್ತಾ ಇದೆ. ಈಗ ಸುಮಾರು 2 ಗಂಟೆ ಸಮಯ ಆಗ್ತಾ ಇದೆ. ಈಗಾಗಲೇ 2500ರ ಗಡಿಯನ್ನು ನಾವು ದಾಟಿದ್ದೇವೆ. ನಾವು 4000 ಯೂನಿಟ್ಗಳು ದಾಟ್ತಕ್ಕಂತಹ ಎಲ್ಲ ವಿಶ್ವಾಸ ನನಗೆ ಇದೆ. ಇವತ್ತು ಚಿಕ್ಕಬಳ್ಳಾಪುರದ ಜನತೆ ಏನು ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಇಂಥ ಒಳ್ಳೆಯ ಕೆಲಸಕ್ಕೆ. ಮತ್ತು ರಕ್ತದಾನ ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಕೆಲಸ ಇದೆ. ನಿಜವಾಗ್ಲೂ ಸಹ ದಾನಿಗಳನ್ನು ಪ್ರೇರೇಪಿಸಿ ಕರ್ಕೊಂಡ್ಬರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಸಹ ತುಂಬ ಕಷ್ಟದ ಕೆಲಸ. ಈ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಸ್ಪಂದಿಸಿರ್ತಕ್ಕಂತಹ ಅನೇಕ ಸಂಘ ಸಂಸ್ಥೆಗಳು, 100 ಸಂಘ ಸಂಸ್ಥೆಗಳು, ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಿಕ್ಷಣ ಸಂಸ್ಥೆ, ನಾನು ಹೆಸರು ಹೇಳಬೇಕು ಅಂದರೆ ಒಂದು 50 ಸಂಸ್ಥೆಗಳಿದ್ದಾವೆ. ಎಲ್ಲರೂ ಸಹ ನಮ್ಮ ಮನವಿಗೆ ಎಲ್ಲ ಸಂಸ್ಥೆಗಳು, ಎಲ್ಲ ಸಂಘಗಳು ಎಲ್ಲರೂ ಸಹ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ರಕ್ತದ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ನಿಜವಾಗ್ಲೂ ಸಹ ತುಂಬ ಸಂತೋಷ ಆಗ್ತದೆ. ಈ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಜನ ತೋರಿಸಿದಾಗ ಸಂತೋಷ ಆಗ್ತದೆ. ಈ ಬಾರಿ ನಡೆದಿರ್ತಕ್ಕಂಥ ಈ ರಕ್ತದಾನ ಶಿಬಿರ ಚಿಕ್ಕಬಳ್ಳಾಪುರದ ಇತಿಹಾಸ ಪುಟಗಳಲ್ಲಿ ಒಂದು ದಿನ ನಿಲ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಜೊತೆಗೆ ನಾನು ಭಾಳ ದಿವಸ ಟೈಮ್ ಪಾಸ್ ಮಾಡಿದ್ದೆ. ಸಿ ವಿ ವೆಂಕಟರಾಯಪ್ಪನವರು, ಮುನ್ನಂಜಪ್ಪನವರು ಇವರೆಲ್ಲ ಸೇರಿಕೊಂಡು 94ರಲ್ಲಿ ನನಗೆ ZP ಟಿಕೆಟು 5 ತಾಲೂಕು ಪಂಚಾಯತಿ ಕೊಟ್ಟಿದ್ದು ಅವರೇ, ಸಿ ವಿ ವೆಂಕಟರಾಯಪ್ಪನವರು. ಆವಾಗ ನಾನು ZP ಪ್ಲಸ್ 5 ತಾಲೂಕು ಪಂಚಾಯತಿಯನ್ನು ಗೆದ್ದಿದ್ದೀನಿ ಅವರಿಂದ. ಆವಾಗಿನಿಂದ ನಾನು ರಾಜಕೀಯವಾಗಿ ಸಕ್ರಿಯವಾಗಿ ರಾಜಕೀಯ ಮಾಡ್ತಾ ಬಂದೆ. ಅದಕ್ಕೆ ಮೊದಲು 94ರಲ್ಲಿ ನಾನು ಟೀಚರ್, ಆಮೇಲೆ 94ರಲ್ಲಿ ರಿಟೈರ್ಡ್ ಆದಮೇಲೆ ನಾನು ರಾಜಕೀಯಕ್ಕೆ ಬಂದಿರೋದು. ಅದರಿಂದ ಎಲ್ಲರೂ ಪರಿಚಯ ಇದ್ದಾರೆ ನನಗೆ, ಎಲ್ಲದು ಒಳ್ಳೆಯದಾಗುತ್ತೆ. ಈ ಬ್ಲಡ್ ಕ್ಯಾಂಪ್ ಮಾಡೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲ ಆಗ್ತೈತಿ. ಯಾಕೆ ಅಂದರೆ ಎಲ್ಲೋ ಗಾಯಗಳಾಗ್ತೈತೆ, ಎಲ್ಲೋ ಬಿದ್ದಿರ್ತಾರೆ, ಎಲ್ಲೋ ಆಕ್ಸಿಡೆಂಟ್ಗಳಾಗಿರ್ತೈತೆ, ಅವ್ರಿಗೆ ರಕ್ತ ಕೊಡೋರು ಯಾರು? ರಕ್ತ ಎಲ್ಲಿ ಸಿಗದೇ ಇರ್ತಕ್ಕಂಥ ವಸ್ತು, ಪ್ರತಿಯೊಂದು ರಕ್ತನೂ ಮನುಷ್ಯನಿಂದ ಬರಬೇಕೇ ಹೊರತು ಪ್ರಾಣಿಗಳಿಂದ ಆಗಲಿ ಇನ್ನೊಂದಾಗಲಿ ಯಾವುದರಲ್ಲೂ ಸಿಕ್ಕೋದಿಲ್ಲ ರಕ್ತ. ಅರ್ಥ ಆಯ್ತಾ? ಅದರಿಂದ ರಕ್ತದ ಕ್ಯಾಂಪ್ಗಳು ಮಾಡಿ 500 ಮಿಲಿಯನ್ಸೋ 1000 ಮಿಲಿಯನ್ಸೋ ಏನೋ ಕೊಟ್ಟರೆ ಅದು ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಈ ಎಮರ್ಜೆನ್ಸಿಗೆ ಉಪಯೋಗಿಸ್ತಾರೆ. ಅದರಿಂದ ಇದು ರಕ್ತದಾನ ಶಿಬಿರ ಮಾಡೋದು ಭಾಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.